ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದೊಳಗೆ ನಾನು ಡ್ರೈ ಫ್ರೂಟ್ಸ್ ಲಾಡುನ ಹೇಗೆ ಮನೆಯಲ್ಲೇ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಇವಾಗ ನೋಡ್ತಾ ಇದ್ದೀರಲ್ವ, ನಾನು ಏನೇನು ಡ್ರೈ ಫ್ರೂಟ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ಒಂದು ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡಿದ್ದೀನಿ. ಲೈಕ್ ನೋಡ್ಬೋದು, ಜಾಗ್ರಿ ಆಗ್ಬೋದು, ಕೊಕೊನೆಟ್ ಆಗಿರ್ಬೋದು, ಪಿಸ್ತಾ ಆಗಿರ್ಬೋದು, ವಾಲ್ನಟ್ಟು, ಹಾಗೆ ಇವಾಗ ನೋಡ್ಬೋದು ಸೀಡ್ಸ್ ಆ್ಯಂಡ್ ಬೆರೀಸನ್ನು ಯೂಸ್ ಮಾಡಿದ್ದೀನಿ, ಕ್ಯಾಶೋಸನ್ನು ಯೂಸ್ ಮಾಡಿದ್ದೀನಿ, ಡೇಟ್ಸನ್ನು ಯೂಸ್ ಮಾಡಿದ್ದೀನಿ, ಹಾಗೆ ರೆಸಿನ್ಸನ್ನು ಯೂಸ್ ಮಾಡಿದ್ದೀನಿ. ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸನ್ನು ನಾವು ಯೂಸ್ ಮಾಡಿಬಿಟ್ಟು ಒಂದೊಳ್ಳೆ ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡ್ಕೊಳ್ಳೋಣ. ಸೊ ಡ್ರೈ ಫ್ರೂಟ್ಸ್ ಲಡ್ಡು ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನಿಮಗೆಲ್ಲ ಈಗಾಗಲೇ ಗೊತ್ತಿರುತ್ತೆ. ಸೊ ನಾನು ಕೂಡ ಈ ವಿಡಿಯೋದಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ನೋಡ್ಬೋದು ನೀವು ವಿಡಿಯೋದಲ್ಲಿ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಬಿಟ್ಟು, ಇದಲ್ಲದೆ ಇನ್ನೂ ಸ್ವಲ್ಪ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡಿದ್ದೀನಿ. ಸೊ ಮುಂದೆ ನೀವು ನೋಡ್ಬೋದು ವಿಡಿಯೋದಲ್ಲಿ. ಸೊ ಇವಾಗ ನಾನು ಒಂದು ಸ್ಮಾಲ್ ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡಿದ್ದೀನಿ. ಲೈಕ್ ಯಾವೆಲ್ಲ ಇಂಗ್ರೀಡಿಯೆಂಟ್ಸನ್ನು, ಮೇನ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಇದೆಲ್ಲ ಇರಲೇಬೇಕಾಗುತ್ತೆ. ಸೊ ಹಾಗೆ ಇದನ್ನೆಲ್ಲ ನಾನು ಒಂದು ಇದರಲ್ಲಿ ಓಪನ್ ಮಾಡ್ಕೊಂಡ್ಬಿಟ್ಟು ಇಟ್ಟಿದ್ದೀನಿ. ನೋಡ್ಬೋದು ನೀವು, ವಾಲ್ನಟ್ಸ್ ಇರ್ಬೋದು, ಹಾಗೆ ಫಿಗ್ ಅಂತೀವಲ್ಲ ಅದು ಇರ್ಬೋದು, ಮಖಾನ ಇರ್ಬೋದು, ಆ್ಯಂಡ್ ಚಿಯಾ ಸೀಡ್ಸ್ ಇರ್ಬೋದು, ಹಾಗೆ ಪಂಪ್ಕಿನ್ ಸೀಡ್ಸನ್ನು ಕೂಡ ಯೂಸ್ ಮಾಡಿದ್ದೀನಿ, ಹಾಗೆ ಗ್ರೌಂಡ್ ನಟ್ಸ್ ಇರ್ಬೋದು, ಚೆನ್ನ ಇರ್ಬೋದು. ಸೊ ಇದನ್ನೆಲ್ಲನೂ ಯೂಸ್ ಮಾಡಿಬಿಟ್ಟು ಒಂದೊಳ್ಳೆ ಡ್ರೈ ಫ್ರೂಟ್ಸ್ ಲಡ್ಡುನ ಈ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತೀನಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ನಾನು ನಿಮಗೆ ಬೆನಿಫಿಟ್ಸನ್ನು ಹೇಳಿಬಿಡ್ತೀನಿ. ಡ್ರೈ ಫ್ರೂಟ್ಸನ್ನು ಲಾಡು ತಿನ್ನೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂದರೆ, ಮೇನ್ ಬಂದುಬಿಟ್ಟು ಪಿಸ್ತಾ. ಸೊ ಪಿಸ್ತಾ ಅನ್ನೋದು ತುಂಬಾ ಚೆನ್ನಾಗೂ ಇರುತ್ತೆ, ಹಾಗೆ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು. ವಾಲ್ನಟ್ ಕೂಡ. ಹಾಗೆ ನಾನಿಲ್ಲಿ ಕೊಕೊನೆಟ್ ಪೌಡರ್ನ ಯೂಸ್ ಮಾಡಿದ್ದೀನಿ, ಹಾಗೆ ಡೇಟ್ಸನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಫಾರ್ ದ ಸ್ವೀಟ್ನೆಸ್ ಪರ್ಪಸ್ಸು. ಹಾಗೆ ಜಾಗ್ರಿನ ಯೂಸ್ ಮಾಡಿದ್ದೀವಿ. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಸಕ್ಕರೆನ ಯೂಸ್ ಮಾಡಿಲ್ಲ. ಸಕ್ಕರೆ ಬದಲಿಗೆ ನೀವು ಡೇಟ್ಸನ್ನು ಹಾಗೆ ಜಾಗ್ರಿ ಪೌಡರ್ನ ಯೂಸ್ ಮಾಡಿಕೊಂಡು ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡ್ಬೋದು ಅಂತ ಹೇಳ್ತೀನಿ. ಡ್ರೈ ಫ್ರೂಟ್ಸ್ ಲಡ್ಡು ತಿನ್ನೋದ್ರಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಂದರೆ, ಫಸ್ಟ್ ಬಂದುಬಿಟ್ಟು ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅದೆಲ್ಲ ಡ್ರೈ ಫ್ರೂಟ್ಸನ್ನು ನಾನು ಸಪ್ರೇಟಾಗಿ ಓಪನ್ ಮಾಡಿಬಿಟ್ಟು ಅದನ್ನು ನಾನು ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ. ಸೊ ತುಪ್ಪದಲ್ಲಿ ಹುರಿಯೋದ್ರಿಂದ ತುಂಬಾ ಚೆನ್ನಾಗಿ ಒಂದು ನಾವೇನು ಲಾಸ್ಟಿಗೆ ಉಂಡೆನ ಕಟ್ತೀವಲ್ಲ, ಆವಾಗ ನಮಗೆ ಚೆನ್ನಾಗಿರೋ ಒಂದು ಗ್ರಿಪ್ ಸಿಗುತ್ತೆ, ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಲಡ್ಡುಗಳು. ಸೊ ಅದಕ್ಕೋಸ್ಕರ ಪ್ರತಿಯೊಂದನ್ನು ನಾನು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಸ್ವಲ್ಪ ರೋಸ್ಟ್ ಅಂತೀವಲ್ಲ, ರೋಸ್ಟ್ ಮಾಡ್ಕೊಂಡ್ಬಿಟ್ಟು ನಾನು ಸೈಡಿಗೆ ತಿಟ್ಕೊತಾ ಇದ್ದೆ. ಆಮೇಲೆ ಲಾಸ್ಟಿಗೆ ಎಲ್ಲವನ್ನು ಸೇರಿಬಿಟ್ಟು ಮಿಕ್ಸಿ ಮಾಡೋಣ ಅಂತ ಹೇಳಿ ಸ್ವಲ್ಪ ಎಲ್ಲವನ್ನು ರೋಸ್ಟ್ ಮಾಡ್ಕೊತಾ ಇದ್ದೆ. ಹಾಗೆ ನೀವು ನೋಡ್ಬೋದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸನ್ನು ಏನು ಆ್ಯಡ್ ಮಾಡಿದ್ದೀನಿ ಅಂದರೆ, ಸೋಂಪು ಮತ್ತು ಇಲಾಚಿ ಇರುತ್ತಲ್ಲ. ಸೊ ಈ ಒಂದು ಡ್ರೈ ಫ್ರೂಟ್ಸ್ ಲಡ್ಡು ತಿನ್ನೋದ್ರಿಂದ ನಮ್ಮ ಬೋನ್ ಹೆಲ್ತು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಬೋನಿಗೆ ತುಂಬ ಚೆನ್ನಾಗಿರೋ ಒಂದು ಸ್ಟ್ರೆಂತ್ ಬರುತ್ತೆ. ಹೆಣ್ಮಕ್ಳಾಗಿದ್ದರೆ ಈ ಒಂದು ಲಡ್ಡುನ ನೀವು ಮಾಡಿಕೊಂಡು ಡೈಲಿ ತಿನ್ನೋದ್ರಿಂದ ನಿಮಗೆ ತುಂಬಾ ಎನರ್ಜಿ ಬರುತ್ತೆ ಅಂತ ಹೇಳ್ಬೋದು. ಸೊ ಹೆಣ್ಮಕ್ಳು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಪ್ರತಿಯೊಂದು ಕೆಲಸ, ಮನೆ ಕೆಲಸನೆಲ್ಲ ಮಾಡಲೇಬೇಕಾಗುತ್ತೆ, ಯಾವುದನ್ನು ನಾವು ಸ್ಕಿಪ್ ಮಾಡೋಂಗೇ ಇರಲ್ಲ. ಆವಾಗ ನಾವು ಈ ಒಂದು ಲಡ್ಡುನ ಮಾಡಿಟ್ಕೊಂಡ್ಬಿದ್ದು ಒಂದು ಲಡ್ಡುನ ನೀವು ಮಾರ್ನಿಂಗ್ ಟೈಮ್ ತಿಂದುಬಿಟ್ರೆ ನಿಮಗೆ ಡೇ ಫುಲ್ಲೆಲ್ಲ ನಿಮಗೆ ಎನರ್ಜಿ ಸಿಗುತ್ತೆ ಅಂತ ಹೇಳ್ಬೋದು. ಅಷ್ಟೊಂದು ಬೆನಿಫಿಟ್ಸ್ ಇದೆ. ಇನ್ನೊಂದು ಏನು ಬೆನಿಫಿಟ್ಸ್ ಅಂತಂದರೆ, ಈ ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡ್ಕೊಳ್ಳೋದ್ರಿಂದ ಇಟ್ ವಿಲ್ ಬಿ ವೆರಿ ರಿಚ್ ಇನ್ ದ ಫೈಬರ್ ಅಂತ ಹೇಳ್ಬೋದು. ಸೊ ಫೈಬರ್ ರಿಚ್ ಆಗಿರುತ್ತೆ. ಸೊ ಫೈಬರ್ ರಿಚ್ ಆಗಿರೋದ್ರಿಂದ ನಮ್ಮ ಡೈಜೆಷನ್ ಪ್ರಾಬ್ಲಮ್ಸ್ ಕೂಡ ಅಷ್ಟೊಂದಾಗಿ ಬರಲ್ಲ ಅಂತ ಹೇಳ್ಬೋದು. ಚೆನ್ನಾಗಿರುತ್ತೆ ಡೈಜೆಷನ್ ಪ್ರೊಸೆಸ್. ನೋಡ್ಬೋದು ನೀವು ವಿಡಿಯೋದಲ್ಲಿ ನಾನು ಎಲ್ಲ ಪ್ರತಿಯೊಂದನ್ನು ರೋಸ್ಟ್ ಮಾಡಿಟ್ಕೊಂಡು ನೆಕ್ಸ್ಟ್ ಬಂದುಬಿಟ್ಟು ಅದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸೊ ಮಿಕ್ಸಿ ಜಾರಲ್ಲಿ ಸ್ವಲ್ಪನೇ ಹಾಕಿಬಿಟ್ಟು ಚೆನ್ನಾಗಿ ಉಂಡೆ ಕಟ್ತೀವಲ್ಲ, ಆ ಒಂದು ಹದಕ್ಕೆ ನಾವು ಕಂಪ್ಲೀಟ್ಲಿ ಮಿಕ್ಸ್ ಮಾಡ್ಕೊಂಡಿರ್ಬೇಕಂತ ಹೇಳ್ತೀನಿ. ಸೊ ಕ್ವಾಂಟಿಟಿ ಬಂದುಬಿಟ್ಟು ತುಂಬಾ ಲಾರ್ಜಾಗಿ ಮಾಡ್ತಾ ಇರೋದು ನಾನು ಇವತ್ತು. ನೋಡ್ಬೋದು ಅದೊಂದು ಫುಲ್ ಕಂಪ್ಲೀಟ್ಲಿ ಬುಟ್ಟೆ ಇತ್ತಲ್ವ, ಆ ಬುಟ್ಟೆಲೆಲ್ಲ ತುಂಬಿಟ್ಟು ಅದನ್ನು ನಾನು ಇವಾಗ ಪೌಡರ್ ಮಾಡ್ಕೊಂಡ್ಬಿಟ್ಟು ಇನ್ನೊಂದು ಸೈಡ್ಗಿರೋ ಬುಟ್ಟೆಯಲ್ಲಿ ಹಾಕ್ತಾಯಿದ್ದೀನಿ. ಸೊ ಎಂಡ್ ರಿಸಲ್ಟ್ ನೋಡ್ಬೋದು ನೀವು, ಕಂಪ್ಲೀಟ್ಲಿ ತುಂಬಿಕೊಂಡಿದೆ. ಸೊ
ಇದರಿಂದ ಲಡ್ಡೂಸ್ ನಮಗೆ ಆಲ್ಮೋಸ್ಟ್ ಒಂದು 50 to 60 ಲಡ್ಡೂಸ್ನ ನಾವು ಪ್ರಿಪೇರ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಲಾಸ್ಟಿಗೆ. ಸೊ ಈ ಒಂದು ಹದಕ್ಕೆ ಬಂದಮೇಲೆ ನಾವು ಇದನ್ನು ಸಪ್ರೇಟಾಗಿ ತೆಗೆದುಕೊಂಡ್ಬಿಟ್ಟು ನಮ್ಮ ಕೈಯಿಂದ ನಾವು ಉಂಡೆ ಕಟ್ತೀವಲ್ಲ, ಸೊ ಆ ರೀತಿ ಕಟ್ಟಬೇಕಂತಲೇ ಹೇಳ್ತೀನಿ. ಸೊ ಇದು ಒಂದು ಲಾಂಗ್ ಪ್ರೊಸೆಸ್ ಆಗಿರುತ್ತೆ, ಟೈಮ್ ತಗೊಳ್ಳುತ್ತೆ, ಬಟ್ ಅಷ್ಟೇ ಕೂಡ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದಂತ ಹೇಳ್ತೀನಿ. ಹೆಲ್ತ್ ಬೆನಿಫಿಟ್ಸು ಜಾಸ್ತಿನೇ ಇರುತ್ತೆ. ಸೊ ನಾನು ನಿಮಗೆಲ್ಲ ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಸೊ ಇಟ್ಸ್ ಬೆಟ್ರ್ ನೀವು ಔಟ್ಸೈಡ್ ತರೋದ್ರಿಂದ ಸೊ ಮನೆಯಲ್ಲೇ ನೀವು ಒಂದಿಷ್ಟು ಡ್ರೈ ಫ್ರೂಟ್ಸ್ ಲಡ್ಡೂನ ತೆಗೆದುಕೊಂಡು ಲೈಕ್ ಡ್ರೈ ಫ್ರೂಟ್ಸನ್ನು ತೆಗೆದುಕೊಂಡ್ಬಂದು ಈ ಥರ ಲಡ್ಡು ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ತುಂಬಾ ಹೆಲ್ದಿಯಾಗಿರುತ್ತೆ ಅಂತಲೇ ಹೇಳ್ತೀನಿ. ಯಾವುದೇ ಹೋಮ್ ಮೇಡ್ ಫುಡ್ ಆಗಿರಲಿ ತುಂಬಾ ಹೆಲ್ದಿಯಾಗಿರುತ್ತೆ. ಸೊ ನೋಡ್ಬೋದು ನಾನು ಉಂಡೆಗಳನ್ನು ಒಬ್ಬಳೇ ಅಷ್ಟೊಂದೆಲ್ಲ ಉಂಡೆಗಳನ್ನು ಕಟ್ಬಿಟ್ಟು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ದ್ಯಾಟ್ ನೀವು ಮಕ್ಕಳಿದ್ರೆ ಮಕ್ಕಳಿಗೂ ಕೂಡ ಒಂದನ್ನು ಕೊಡ್ಬೋದು, ಹಸ್ಬೆಂಡ್ ಹಾಗೂ ನೀವು ಕೂಡ ಒಂದು ಮಾರ್ನಿಂಗ್ಗೆ ತಿಂದರೆ ತುಂಬಾ ಎನರ್ಜಿ ಬರುತ್ತೆ. ಆ ಡೇ ಫುಲ್ಲೆಲ್ಲ ನೀವು ಎನರ್ಜೆಟಿಕ್ ಆಗಿರಬೇಕು ಅಂತ ಹೇಳ್ತೀನಿ. ಆದಷ್ಟು ಬರುವಂಥ ಡಿಸೀಸ್ಗೆ ಇದು ಫೈಟ್ ಮಾಡುತ್ತೆ, ಹಾಗೆ ನಮ್ಮ ಒಂದು ಏನು ಸೆಲ್ಸ್ ಡ್ಯಾಮೇಜನ್ನು ಕೂಡ ಇದು ಚೆನ್ನಾಗಿ ರಿಪೇರ್ ಮಾಡುತ್ತೆ ಅಂತ ಹೇಳ್ತೀನಿ. ಅಷ್ಟೇ ಆಗಿರುತ್ತೆ ಇವತ್ತಿನ ವಿಡಿಯೋ. ಬಾಯ್ ಫ್ರೆಂಡ್ಸ್.